ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇನ್ನು ಕೆಲವ್ರು ಇದ್ದಾರಲ್ಲ ಯೂಟ್ಯೂಬರ್ಸು, ಅವ್ರ ಹುಡುಗಿನ ತೋರಿಸ್ಕೊಂಡು ರಿವೀಲ್ ಮಾಡಿಕೊಂಡು ನಮ್ಮ ಹುಡುಗಿ ಜೊತೆ ಅಲ್ಲೋದೆ ಇಲ್ಲೋದೆ ಡೇಟ್ ಮಾಡಿದೆ. ಸರಿ, ಓಕೆ, ನೀವೇನೋ ಕಂಟೆಂಟ್ ಮಾಡ್ತಾ ಇದ್ದೀರಾ, ದಟ್ಸ್ ಗುಡ್, ದಟ್ಸ್ ಯುವರ್ ಲೈಫ್. ನಿಮ್ಮ ಲೈಫ್ನ ತೋರಿಸ್ಕೊಂಡು ಪ್ರ್ಯಾಂಕ್ ಮಾಡಿಕೊಂಡು ಯಪ್ಪ ಮನೆಗೆ ಅಂದರೆ ದೇ ಆರ್ ದ ಸೆಲೆಬ್ರಿಟೀಸ್, ದೇ ಆರ್ ದ ವಿಡಿಯೋ ಮೇಕರ್ಸ್. ಮತ್ತೆ ಅವ್ರು ಡೆಫಿನೆಟ್ಲಿ ಅಲ್ಲೇನಾದ್ರು ಸಮಥಿಂಗ್ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಮಥಿಂಗ್ ಏನಾದ್ರು ಹಿಂದೆ ನಡೆದಿರೋದು ಇವತ್ತು ನಡೀತಾ ಇದೆ ಅಂದ್ರೆ ಅಲ್ಲಿ ವಿಡಿಯೋ ಇದ್ದೇ ಇರುತ್ತೆ ಅಂತ, ದಟ್ಸ್ ಅ ವಿಡಿಯೋ. ಬಟ್ ಅದು ಅದನ್ನ ಪ್ರ್ಯಾಂಕ್ ಅಂತಾರೆ. ಪ್ರ್ಯಾಂಕ್ ಆಗ್ತಾರೆ. ಇವನ್ ಆ ಎಕ್ಸ್ಪ್ರೆಷನ್ಸ್, ಯಪ್ಪ, ಇಸ್ ದಟ್ ಆಕ್ಟಿಂಗ್ ಆರ್ ರಿಯಲ್? ನನ್ಗೆ ಅನ್ಸೋದೇ ಇಲ್ಲ. ಏನ್ ಗುರು ಇವರು ಅನ್ಸ್ಬಿಡುತ್ತೆ. ಸರಿ, ಏನೋ ಮಾಡ್ತಿದ್ದಾರೆ, ಬಟ್ ನಮ್ಗೆಲ್ ಗುರು ಇದೆ ಆಪ್ಷನ್ಸು? ಇವನ್ ನಮ್ಮ ಅದೇ ತರ ನಮ್ಮ ಮನೇನ, ನಮ್ಮ ಫ್ಯಾಮಿಲಿ ಅವರೆಲ್ಲ ಮಾಡ್ತಾರಲ್ಲ ಹೋಮ್ ಟೂರು, ಮತ್ತೆ ಪರ್ಸನ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಅವ್ರವ್ರ ಪರ್ಸನ್, ನಾವು ಇವತ್ತು ಅದು ಅವ್ರನ್ನ ಮೀಟ್ ಮಾಡಿದ್ವಿ, ಮತ್ತೆ ಗರ್ಲ್ ಫ್ರೆಂಡ್ ಜೊತೆ ಅಲ್ಲೋಗೋದು ಇಲ್ಲೋಗೋದು ಅದನ್ನೆಲ್ಲ ವಿಡಿಯೋಸ್ ಮಾಡಿ ಹಾಕೋದು. ದೇ ಆರ್ ಲಿವಿಂಗ್ ದಟ್ ಲೈಫ್. ಓಕೆ, ಮಾಡ್ತಾರೆ ವಿಡಿಯೋಸು, ಅದನ್ನು ಕಂಟೆಂಟ್ ಯೂಸ್ ಮಾಡ್ತಾರೆ, ದಟ್ಸ್ ಓಕೆ. ಬಟ್ ನಾವೇನ್ ಗುರು ಮಾಡೋದು? ನಮ್ಮ ಹತ್ರ ಏನೂ ಇಲ್ಲ, ಚೆನ್ನಾಗಿರೋ ಮನೆ ಇಲ್ಲ, ತೋರ್ಸಕ್ಕೆ ಏನೂ ಇಲ್ಲ. ಅಥವಾ ಎಲ್ಲ ಬಡವರು ನಾವು ಅಷ್ಟೇ. ಮತ್ತು ನಮ್ಮ ಫ್ಯೂಚರು ಅದೇ. ಇವಾಗ ನಾವು ವಿಡಿಯೋಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅದೇ ಅಂದರೆ ನನ್ಗೆ ಅದು ಇಷ್ಟನೂ ಇಲ್ಲ ಆ್ಯಕ್ಚುಲಿ, ಆ ಥರ ಎಲ್ಲ ಪರ್ಸ್ನಲ್ ಆಗಿ ತೋರಿಸೋದು. ಪರ್ಸ್ನಲ್ ಶುಡ್ ಬಿ ಪರ್ಸ್ನಲ್. ಇಲ್ಲಿ ಇವಾಗಂತೂ ಮಾಡಲ್ಲ, ಯಾಕಂದರೆ ಇವಾಗ ನಮ್ಮದು ಬೇರೆ ಇದೆ. ಈ ತರ ಮಾತಾಡ್ತೀನಿ ಗುರು ನಾನು. ನನ್ಗನ್ಸ್ತು ಸಾಕು, ನಾನು ಇಲ್ಲಿ ವಿಡಿಯೋಸ್ ಹೆಂಗ್ ಮಾಡೋದ ಅಂತ. ಅಲ್ಲ, ಸಾಕಲ್ಲ, ವಿಡಿಯೋಸ್ ಲೆಂತ್ ಆಗೋಯ್ತು, ಇನ್ನೇನು ಸಾಕು ಅನ್ಕೊಂತೀನಿ. ಮತ್ತು ನಮ್ಮ ಫ್ಯೂಚರು ಅದೇ. ಇವಾಗ ನಾವು ವಿಡಿಯೋಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಅದೇ ಅನ್ಸೋದು ಆಡಿಯನ್ಸ್ ಇದನ್ನೆಲ್ಲ. ಆಕ್ಚುಲಿ ಇದೇ ತರ ಮಾಡಬೇಕು. ನೀವು ಮನೇಲಿರೋರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕು, ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ನ ತೋರಿಸ್ಬೇಕು, ಮತ್ತೆ ಹೊಸ ಹೊಸ ವಿಷಯನ ಹೇಳ್ಬೇಕು ಪ್ರತಿ ವಿಡಿಯೋಸಲ್ಲೂ. ನಿಮ್ಮ ಲೈಫ್ನ ತೋರಿಸ್ಬೇಕು, ಇವತ್ತೇನಾಯ್ತು ಅವತ್ತೇನಾಯ್ತು, ಸಡನ್ ಆಗಿ ಹಿಂಗಾಗೋಯ್ತು, ಸಡನ್ ಆಗಿ ಹಂಗೋಯ್ತು, ಈ ಥರ ಎಲ್ಲ ತೋರಿಸ್ಬೇಕು, ಹೇಳ್ಬೇಕು, ಕಂಟೆಂಟ್ ಮಾಡಬೇಕು. ಅಂದರೆ ಇಟ್ಸ್ ನಾಟ್ ಫ್ರಮ್, ಅಂದರೆ ಇದನ್ನ ಒಬ್ಬ ಮಾಡ್ತಿಲ್ಲ, ಇಟ್ಸ್ ಎವ್ರಿ ಒನ್ ಡೂಯಿಂಗ್. ಆ್ಯಂಡ್ ಒಬ್ಬ ಟ್ರೈ ಮಾಡಿದ್ದ ಮುಂಚೆ ಅದನ್ನೆಲ್ಲ ಕಾಪಿ ಮಾಡ್ತಿದ್ದಾರೆ. ಮೋಸ್ಟ್ ಹಿಂದೆಲ್ಲ ಟ್ರೈ ಮಾಡಿರ್ತಾರೆ, ಅದನ್ನೆಲ್ಲ ಕಾಪಿ ಮಾಡ್ತಿರ್ತಾರೆ. ಇದನ್ನೆಲ್ಲ ಕಾಪಿ ಏನಕ್ಕೆ ಮಾಡ್ತಾರೆ ಅಂದರೆ ದಟ್ಸ್ ವಿಡಿಯೋಸ್ ಗೆಟಿಂಗ್ ವೈರಲ್. ಆ ಥರ ವಿಡಿಯೋಸೇ ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ಯಾಕಂದರೆ ನಾವಿರೋದು ಇಂಡಿಯಾದಲ್ಲಿ. ಇಲ್ಲಿ ನಮ್ಮ ಮನೆಗಿಂತ ಬೇರೆಯವ್ರ ಮನೆ ಸ್ಟೋರಿ ಕೇಳೋಕ್ಕೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಲವ್ ಸ್ಟೋರೀಸು, ಈ ಹುಡುಗಿ ರಿಲೇಟೆಡ್ ಸ್ಟೋರೀಸು, ಆಮೇಲೆ ಅಲ್ಲೇನಾದ್ರು ಸ್ವಲ್ಪ ಗಲಾಟೆ, ಆಮೇಲೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಮಾತ್ರ ನೋಡೋದು ನಾವು. ಈಗ ನಾರ್ಮಲ್ ಆಗಿ ಸಮಥಿಂಗ್ ಏನಾದ್ರು ಒಂದು ಎಫೆಕ್ಟ್ಸ್ ಹಾಕಿ, ಏನಾದ್ರು ಒಂಚೂರು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ ಟ್ರೂ ಟ್ಯಾಲೆಂಟ್ಸ್ ಇದ್ದು ಅದೆಲ್ಲ ತುಂಬ ಕಮ್ಮಿ. ಈ ಥರ ಡ್ರಾಮಾಗಳೇ ಜಾಸ್ತಿ. ಈ ಥರ ಡ್ರಾಮಾ ಮಾಡೋರೆ ತುಂಬ ಜನ ನೋಡೋದು. ಯಾಕಂದರೆ ಇಂಡಿಯನ್ಸ್ ವಿ ಲೈಕ್ ಡ್ರಾಮಾಸ್. ಅವಾಗ್ಲಿಂದನೂ ಡ್ರಾಮಾಸ್ ನೋಡ್ಕೊಂಡೇ ಬಂದಿರೋದು ನಮ್ಮ ಪೂರ್ವಜರಿಂದ. ಇವಾಗ ಡ್ರಾಮಾ ಇಲ್ಲ ಅಂದರೆ ಹೆಂಗೆ? ಅದಕ್ಕೆ ಜನ ವೀಡಿಯೋಸು, ಲಾಗ್ಸು, ಅವ್ರ ಮನೇಲಿ ಪ್ರ್ಯಾಂಕ್ಸು, ಮನೇಲೇ ಪ್ರ್ಯಾಂಕ್ಸು. ದಟ್ಸ್ ಗುಡ್. ಏನೋ ಅಂದರೆ ಜನ ಯಾವುದು ಪ್ರಿಫರ್ ಮಾಡ್ತಾರೆ, ಆಮೇಲೆ ಕಂಟೆಂಟ್ ಕ್ರಿಯೇಟರ್ಸ್ ಅದನ್ನೇ ಮಾಡೋದು. ಅದೊಂದು ಟ್ರೆಂಡ್ ಬರುತ್ತೆ, ಆ ಟ್ರೆಂಡ್ನ ಕ್ರಿಯೇಟ್ ಮಾಡೋದು. ಮೋಸ್ಟು ಇವಾಗ ಜಾಸ್ತಿ ವ್ಯೂಸ್ ಇರುತ್ತೆ, ಜಾಸ್ತಿ ಲೈಕ್ಸ್ ಇರುತ್ತೆ ಅಂದರೆ ಜಾಸ್ತಿ ಜನ ಅದನ್ನೇ ಹೋಗಿ ನೋಡ್ತಾರೆ. ಏನಕ್ಕೆ ಇದಕ್ಕೆ ಇಷ್ಟೊಂದು ಲೈಕ್ಸ್ ಇದೆ, ಏನಕ್ಕೆ ಇದಕ್ಕೆ ಇಷ್ಟೊಂದು ವ್ಯೂಸ್ ಇದೆ ಅಂತ. ಹಂಗೆ ವರ್ಕ್ ಆಗೋದು ಇನ್ಸ್ಟಾಮು, ಯೂಟ್ಯೂಬ್ಸ್ ಎಲ್ಲ. ನೀವು ಯಾವಾಗ ನಿಮ್ಗೆ ಅದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದರೆ ಸೆಟ್ ಆಫ್ ಪೀಪಲ್ ಇರ್ತಾರಲ್ಲ, ಅವ್ರಿಗೆ ಆ ಟಾಪಿಕ್ ಇಷ್ಟ, ಆ ಟಾಪಿಕ್ ಮೇಲೆ ಆ ಕಂಟೆಂಟ್ ಮಾಡಿಬಿಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸು. ಅದರಲ್ಲಿ ಕೆಲವರು ಇಷ್ಟ ಇಲ್ಲದಿದ್ದವ್ರು ಇರ್ತಾರೆ, ಬಟ್ ಅವರು ಆ ವ್ಯೂಸ್ ಹೋಗುತ್ತೆ ಅವ್ರಿಗೆ. ಯಾಕಂದರೆ ಅಲ್ಲೇ ಆ ರೆಕಮೆಂಡೇಶನ್ಸ್ ಹಂಗೆ ಬರ್ತಾ ಇರುತ್ತೆ ಯೂಟ್ಯೂಬು, ಇನ್ಸ್ಟಾಮಿಂದ. ನಿನ್ನ ಅಕ್ಕಪಕ್ಕ ಇಲ್ದವರೆಲ್ಲ ಇದು ನೋಡ್ತಾ ಇದ್ದಾರೆ, ನೀನು ಏನಕ್ಕೆ ನೋಡ್ತಿಲ್ಲ, ಬಡ್ಡಿ ಮಗನೇ ನೋಡು ಅಂತ ಹೇಳುತ್ತೆ ಇನ್ಸ್ಟಾಮು, ಯೂಟ್ಯೂಬ್ ಎಲ್ಲ. ಹಂಗೆ ರೆಕಮೆಂಡೇಶನ್ ವರ್ಕ್ ಆಗೋದು. ಅದಾದ್ಮೇಲೆ ನೀವು ನೋಡ್ತೀರಾ ಇಂಟ್ರೆಸ್ಟಿಂಗ್ ಆಗಿ, ನಿಮಗೆ ಅಂತ ಒಂದೊಂದು ಪಾಯಿಂಟು ಫನ್ನಿಯಾಗಿ ಇರುತ್ತೆ, ಅದು ಇಂಟ್ರೆಸ್ಟಿಂಗ್ ಅನ್ಸ್ಬಿಡುತ್ತೆ. ಆಮೇಲೆ ಅದೊಂದು ಕೆಲವ್ರ ಮನೆ ಸ್ಟೋರೀಸು, ಈಗ ಸೀರಿಯಲ್ ಹಂಗೆ ಅಲ್ವಾ ವರ್ಕ್ ಆಗೋದು. ಒಂದು ಚಿಕ್ಕ ಎಲ್ಲೋ ಒಂದು ಎಪಿಸೋಡ್ 2 ಎಪಿಸೋಡ್ ನೋಡ್ತೀರಾ,
ಒಂದೆರಡು ಟಾಪಿಕ್ ನಿಮ್ಗೆ ನಿಮ್ ಬ್ರೈನ್ ಅಲ್ಲಿ ನೋಡಿರ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ ಇವ್ರ ಲೈಫಲ್ಲಿ ಈ ತರ ಮ್ಯಾಟರ್ ಆಗ್ತಿದೆ ಅಂತ. ಒಂದೆರಡು ಕ್ಯಾರೆಕ್ಟರ್ ಇರುತ್ತಲ್ಲ, ಮೇನ್ ಕ್ಯಾರೆಕ್ಟರ್, ಇವ್ರ ಲೈಫಲ್ಲಿ ಈ ತರ ಮ್ಯಾಟರ್ ಆಗ್ತಿದೆ ಅಂತ ಒಂದೆರಡು ವಿಷಯ ನೋಟ್ ಮಾಡ್ಕೊಳತ್ ನಿಮ್ ಬ್ರೈನ್. ನೆಕ್ಸ್ಟ್ ನೀವು ಅವ್ರನ್ನ ನೋಡಿದಾಗ, ಆ ಚಿಕ್ಕ ಚಿಕ್ಕ ವಿಡಿಯೋಸ್ ನೋಡಿದಾಗ ನೆಕ್ಸ್ಟ್ ಇವ್ರ ಕಥೆಲಿ ಏನಾಗಿರ್ಬೋದು ಅಂತ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಉಳ್ಕೊಡುತ್ತೆ ನಿಮ್ ಬ್ರೈನ್ ಅಲ್ಲಿ. ಅವಾಗ ನೀವು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಡಕ್ ಹೋಗ್ತೀರಾ, ನೆಕ್ಸ್ಟ್ ಏನಾಗ್ಬೋದು ಅಂತ. ಈ ಯೂಟ್ಯೂಬರ್ಸು ಈ ಫ್ಯಾಮಿಲಿನ ಇಟ್ಕೊಂಡು ಮತ್ತೆ ಈ ಪರ್ಸನಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ, ಈ ಪರ್ಸನಲ್ ಕಂಟೆಂಟ್ ಕ್ರಿಯೇಟರ್ಸು ಅವರು ಅದೇ ಮಾಡೋದು. ಅವರು ಒಂದ್ ವಿಡಿಯೋಯಿಂದ ಇನ್ನೊಂದು ವಿಡಿಯೋಗೆ, ಒಂದೊಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಲಿಂಕ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗದು ಆ ಎಂಗೇಜ್ಮೆಂಟ್ ಬರುತ್ತೆ. ಆ ಎಂಗೇಜ್ಮೆಂಟ್ ಇಂದ ಜಾಸ್ತಿ ಅಂದ್ರೆ ಆ ತರ ಫ್ಯಾನ್ಸು ಮತ್ತೆ ಈ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಬಿಡ್ತಾರೆ, ಅವ್ರದ್ದೇ ಒಂದು ಕಮ್ಯುನಿಟಿ, ಅವ್ರದ್ದೊಂದು ವಿಡಿಯೋಸ್ಗೆ. ದಟ್ಸ್ ಹೌ ದೇ ವರ್ಕ್. ಇಲ್ಲಿ ನನ್ನ ಕೈಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಈ ಥರ ಮಾತಾಡ್ತೀನಿ ನೋಡ್ರಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ತೀರಾ, ನೀವಂದರೆ ಬಿಡ್ತೀರಾ ಅಷ್ಟೇ. ಸರಿ, ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.